ನಟಿ ರಚಿತಾ ರಾಮ್ ಡ್ರೈವರ್ನಿಂದ ಗೂಂಡಾಗಿರಿ ನಡೆದಿದೆ, ಹಲ್ಲೆ ನಡೆದಿದೆ. ವಿಜಯನಗರ ಜಿಲ್ಲೆ ನಿರ್ಮಿತಿ ಕೇಂದ್ರದ ಅಧಿಕಾರಿ ಮೇಲೆ ನಡೆದಿರುವಂತಹ ಅಟ್ಯಾಕ್ ಇದು. ಯಾರು ಅಟ್ಯಾಕ್ ಮಾಡಿದ್ರು ಅಂದರೆ ನಟಿ ರಚಿತಾ ರಾಮ್ ಡ್ರೈವರ್ ಗೂಂಡಾಗಿರಿ ಮಾಡಿ ಹಲ್ಲೆ ಮಾಡಿರೋದು. ವಿಜಯನಗರ ಜಿಲ್ಲೆ ನಿರ್ಮಿತಿ ಕೇಂದ್ರದ ಅಧಿಕಾರಿ ಮೇಲೆ ಆಗಿರುವಂತಹ ಅಟ್ಯಾಕ್. ನಿರ್ಮಿತಿ ಕೇಂದ್ರದ ಯೋಜನಾ ನಿರ್ದೇಶಕ ರವಿಕುಮಾರ್ ಮೇಲೇ ಹಲ್ಲೆ ಮಾಡಿದ್ದಾರೆ. ಇನ್ನು ಹಂಪಿ ಉತ್ಸವದ ಕೊನೆಯ ದಿನ MP ಪ್ರಕಾಶ್ ವೇದಿಕೆ ಬಳಿ ನಡೆದಿರುವಂತಹ ಘಟನೆ ಇದು. ನಿರ್ಮಿತಿ ಕೇಂದ್ರದ ರವಿಕುಮಾರ್ ಕಣ್ಣಿಗೆ ರಚಿತಾ ರಾಮ್ ಡ್ರೈವರ್ ಪಂಚ್ ಮಾಡಿದ್ದಾರೆ. ಗೂಂಡಾಗಳ ರೀತಿಯಲ್ಲಿ ವರ್ತನೆ ಮಾಡಿದ್ದಾರೆ ರಚಿತಾ ರಾಮ್ ಡ್ರೈವರ್ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಇನ್ನು ಭದ್ರತೆ ಹೆಸರಲ್ಲಿ ಜನಸಾಮಾನ್ಯರ ಮೇಲೆ ಗೂಂಡಾ ವರ್ತನೆ ಮಾಡಿರುವಂತಹ ಆರೋಪ ಇಲ್ಲಿ ಕೇಳಿ ಬರ್ತಾ ಇದೆ. ಗಲಾಟೆಯಾದ ಬಳಿಕ ಜನ ಸೇರಿದ್ದಾರೆ. ಆ ವಿಡಿಯೋ ಕೂಡ ಈಗ CCTVಯಲ್ಲಿ ಲಭ್ಯವಾಗಿದೆ. ಘಟನೆ ಕುರಿತು ವಿಜಯನಗರ ಜಿಲ್ಲಾ ಪೊಲೀಸ್ನವರಿಂದ ಈಗ ಪರಿಶೀಲನೆಗೆ ಮುಂದಾಗಿದ್ದಾರೆ. ನೋಡಿ, ಈ ಡ್ರೈವರ್ ಮಾಡಿರುವಂತಹ ಎಡವಟ್ಟು, ಡ್ರೈವರ್ ಮಾಡಿರುವಂತಹ ಗೂಂಡಾಗಿರಿ, ಡ್ರೈವರ್ ಮಾಡಿರುವಂತಹ ಹಲ್ಲೆ, ಅದರ ನೇರ ಎಫೆಕ್ಟ್ ರಚಿತಾ ರಾಮ್ಗೆ ಆಗ್ತದೆ. ಯಾಕಂದರೆ ಅವ್ರು ಇಟ್ಕೊಳ್ಬೇಕಾದಂತಹ ಡ್ರೈವರು, ಅವ್ರು ಇಟ್ಕೊಳ್ಬೇಕಾದಂತಹ ಬಾಡಿ ಗಾರ್ಡ್ಸ್ಗಳು ಸರಿಯಾಗಿ ವಿವೇಚನೆಯಿಂದ ವರ್ತನೆ ಮಾಡಬೇಕಾಗ್ತದೆ. ಯಾಕಂದರೆ ಅಲ್ಲಿ ಒಬ್ಬರು ಇಬ್ಬರು ಬರೋದಲ್ಲ, ರಚಿತಾ ರಾಮ್ ಒಬ್ಬರು ಅಲ್ಲ ಬರೋದು. ಹಂಪಿ ಉತ್ಸವ ಅಂದರೆ ವಿಶ್ವವಿಖ್ಯಾತ ಹಂಪಿ ಉತ್ಸವ. ಸಾವಿರಾರು ಜನ, ಲಕ್ಷಾಂತರ ಜನ ಬರ್ತಾರೆ. ಆ ಸಂದರ್ಭದಲ್ಲಿ ನೋಡಿ, ನೀವು ಭದ್ರತೆ ಕೊಡ್ತೀವಿ ಅಂತ ಅಲ್ಲಿ ಆ ಹಂಪಿ ಉತ್ಸವದ ಸಂಬಂಧಪಟ್ಟಂತಹ ಸಿಬ್ಬಂದಿಗಳ ಮೇಲೆ, ನೀವು ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡ್ತೀರಂದರೆ ಇದಕ್ಕೇನು ಹೇಳಬೇಕು, ಅರ್ಥನೇ ಆಗ್ತಾ ಇಲ್ಲ. ಇದು ನಟಿ ರಚಿತಾ ರಾಮ್ ಡ್ರೈವರ್ನಿಂದ ಗೂಂಡಾಗಿರಿ ಆಗಿದ್ದರೂ ಕೂಡ ಇದಕ್ಕೆ ಉತ್ತರ ಕೊಡಬೇಕಾಗಿದ್ದು ನಟಿ ರಚಿತಾ ರಾಮೇ ಉತ್ತರ ಕೊಡಬೇಕಾಗ್ತದೆ. ಯಾಕಂದರೆ ಆತ ಏನಾದರೂ ಡ್ರಿಂಕ್ಸ್ ಮಾಡಿದ್ನಾ, ಅಥವಾ ಆತನ ಉದ್ದೇಶ ಏನಾಗಿತ್ತು? ಅಲ್ಲಿ ನಿರ್ಮಿತಿ ಕೇಂದ್ರದ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡ್ತಾರೆ ಅಂದರೆ ಅದಕ್ಕೆ ಏನು ಹೇಳಬೇಕು? ಈ ಬಗ್ಗೆ ಸಾಕಷ್ಟು ಡೀಟೇಲ್ಸನ್ನು ನಮ್ಮ ಬಳ್ಳಾರಿ ಪ್ರತಿನಿಧಿ ವೀರೇಶ್ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ. ವೀರೇಶ, ಒಂದು ಕಡೆ ವಿಶ್ವವಿಖ್ಯಾತ ಹಂಪಿ ಉತ್ಸವ, ಸಾವಿರಾರು ಜನ, ಲಕ್ಷಾಂತರ ಜನ ಬಂದು ಸೇರುವಂತಹ ಉತ್ಸವ, ಅದರಲ್ಲಿ ಭದ್ರತೆ ಕೊಡುವ ನೆಪದಲ್ಲಿ ನಟಿ ರಚಿತಾ ರಾಮ್ ಡ್ರೈವರ್ ಹಲ್ಲೆ ಮಾಡಿರೋದು ಎಷ್ಟರ ಮಟ್ಟಿಗೆ ಸರಿ, ಗೂಂಡಾಗಿರಿ ಮಾಡಿರೋದು ಎಷ್ಟರ ಮಟ್ಟಿಗೆ ಸರಿ, ಪೊಲೀಸ್ನವರು ಈ ಬಗ್ಗೆ ಏನು ಕಠಿಣ ನಿರ್ಧಾರಕ್ಕೆ ಬಂದಿದ್ದಾರೆ ಅಂತ ವೀರೇಶ್? ಸಚಿನ್, ಈ ಒಂದು 2026ರ ಹಂಪಿ ಉತ್ಸವಕ್ಕೆ ಸಂಬಂಧಪಟ್ಟಂತೆ 3 ದಿನಗಳು ಅದ್ದೂರಿಯಾಗಿ ನಡೆಯಿತು. ಆದರೆ 3ನೇ ದಿನ ಮಾತ್ರ ಎಲ್ಲೋ ಒಂದು ಕಡೆ ಈ ಒಂದು ಭದ್ರತೆ ಲೋಪವಾಗಿರುವುದು ಮೇಲ್ನೋಟಕ್ಕೆ ಕಂಡು ಬಂದಿದೆ. ಇದಕ್ಕೆ ಉತ್ತಮ ಉದಾಹರಣೆ ಎಂದರೆ ಈ ಒಂದು ವಿಜಯನಗರ ಜಿಲ್ಲೆಯ ಈ ಒಂದು ನಿರ್ಮಿತಿ ಕೇಂದ್ರದ ಈ ಒಂದು PD ಆಗಿರತಕ್ಕಂತಹ ರವಿ ಅವರ ಮೇಲೆ ರಚಿತಾ ರಾಮ್ ಅವರ ಏನು ಬೌನ್ಸರ್ ದಾಳಿ ಮಾಡತಕ್ಕಂಥದ್ದನ್ನು ಇಲ್ಲಿ ಸಾಕಷ್ಟು CCTV ಫೋಟೇಜ್ ಅಲ್ಲಿ ಗಮನಿಸಬಹುದಾಗಿದೆ. ಇದಕ್ಕೆ ನಿಖರವಾದಂತಹ ಕಾರಣ ಇಲ್ಲಿವರೆಗೂ ತಿಳಿದು ಬಂದಿಲ್ಲ. ಆದರೆ ಎಲ್ಲೋ ಒಂದು ಕಡೆ ವೈಫಲ್ಯವ ಅಥವಾ ಜಿಲ್ಲಾಡಳಿತ ಈ ವಿಚಾರದಲ್ಲಿ ಯಾಕೆ ಈ ರೀತಿ ನಡ್ಕೊಂತು, ಆಮೇಲೆ ರಚಿತಾ ರಾಮ್ ಬೌನ್ಸರ್ ಯಾಕೆ ಅವರ ಮೇಲೆ ದಾಳಿ ಮಾಡಬೇಕಾಯ್ತು ಎನ್ನತಕ್ಕಂಥದ್ದು ಈಗ ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ. ಈಗಾಗಲೇ ಕೇಸು ದಾಖಲಿಸಿಕೊಂಡಿರ್ತಕ್ಕಂತಹ ಪೊಲೀಸರು ಈ ಒಂದು ಹಂಪಿ ಉತ್ಸವದಲ್ಲಿ ಯಾವುದೇ ಕಾರಣಕ್ಕೂ ಅಹಿತಕರ ಘಟನೆ ನಡೆದಿದೆ ಎನ್ನುವುದನ್ನು ಮರೆಮಾಚುವಂತಹ ಪ್ರಯತ್ನಕ್ಕೆ ಮುಂದಾದರು ಮೊದಲು. ತದನಂತರ ಈ ವಿಚಾರ ಕುರಿತು ಸಾಕಷ್ಟು ಆರೋಪಗಳು, ಪ್ರತ್ಯಾರೋಪಗಳು ಕೇಳಿ ಬಂದ ಹಿನ್ನೆಲೆ ಈ ಒಂದು ಕೇಸ್ ದಾಖಲಿಸಿಕೊಂಡು ಈ ಒಂದು ವಿಚಾರಣೆಗೆ ನಡೆಸುತ್ತಿದ್ದಾರೆ. ಸಚಿನ್, ಧನ್ಯವಾದ ವೀರೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.